ಬಗ್ಗೆ ಮೊದಲೇ ತಿಳಿದಿದ್ರ ರಾಕೇಶ್ ಇನ್ಸ್ಟಾಗ್ರಾಂನಿಂದ ಹೊರಬಿತ್ತು ಸಾವಿನ ಸತ್ಯ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಹಾಗೂ ಜನಪ್ರಿಯ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಉಡುಪಿ ಮೂಲದವರಾಗಿದ್ದ ನಟ ಕಿರುತೆರೆ, ಸಿನಿಮಾ, ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು. ಇವರ ನಿಧನಕ್ಕೆ ಕನ್ನಡದ ನಟ ನಟಿಯರು ಕೂಡ ಕಂಬನಿ ಮಿಡಿದಿದ್ದಾರೆ. ಇದೀಗ ರಾಕೇಶ್ ಪೂಜಾರಿ ಅವರಿಗೆ ತಮ್ಮ ಸಾವಿನ ಮುನ್ಸೂಚನೆ ಮೊದಲೇ ತಿಳಿದಿತ್ತ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ರಾಕೇಶ್ ಅವರು ತಮ್ಮ ಇನ್ಸ್ಟಾಗ್ರಾಂ ಬಯೋದಲ್ಲಿ ಬರೆದುಕೊಂಡಿರುವ ಆ ಸಾಲುಗಳೇ ಇದಕ್ಕೆ ಸಾಕ್ಷಿಯಾಗಿವೆ. ರಾಕೇಶ್ ಪೂಜಾರಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತದಿಂದ ನಿಧನರಾಗಿದ್ದು, ಇಡೀ ಕರ್ನಾಟಕದ ಜನಕ್ಕೆ ಆಘಾತ ಒಳಗಾಗಿದೆ. ಸದಾ ಹಸನ್ಮುಖಿಯಾಗಿದ್ದ ರಾಕೇಶ್ ತಮ್ಮ ಇನ್ಸ್ಟಾಗ್ರಾಂ ಬಯೋದಲ್ಲಿ ಒಂದು ಸಾಲನ್ನ ಬರೆದುಕೊಂಡಿದ್ದು, ಈಗ ಹೃದಯ ವಿದ್ರಾವಕ ಘಟನೆಗೆ ಹೋಲುವಂತಿದೆ. ರಾಕೇಶ್ ಪೂಜಾರಿ ಅವರು ತಮ್ಮ ಬಯೋದಲ್ಲಿ ಲೈಫ್ ಈಸ್ ಶಾರ್ಟ್ ಮೇ ಟೂ ಎಂದು ಬರೆದುಕೊಂಡಿರುವ ಬಗೆಯು ಹೆಚ್ಚು ಚರ್ಚೆಯಾಗ್ತಾ ಇದೆ. ನನಗೂ ಜೀವನ ಚಿಕ್ಕದು ಎಂಬರ್ಥದಲ್ಲಿ ರಾಕೇಶ್ ತಮ್ಮ ಬಯೋದಲ್ಲಿ ಒಂದು ಸಾಲು ಬರೆದುಕೊಂಡಿದ್ದಾರೆ. ಹಾಗಾಗಿ ರಾಕೇಶ್ ಅವರಿಗೆ ತಮ್ಮ ಸಾವಿನ ಮುನ್ಸೂಚನೆ ಮೊದಲೇ ಇತ್ತ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಅಥವಾ ಇದು ಕಾಕತಾಳೀಯವೋ ಅಥವಾ ಆ ಸಾಲುಗಳಿಗೆ ತಕ್ಕಂತೆ ರಾಕೇಶ್ ಸಣ್ಣ ವಯಸ್ಸಿನಲ್ಲೇ ವಿದಾಯ ಹೇಳಿದ್ದಾರಾ ಎಂದು ವಿಧಿಯ ಮುಂದೆ ಪ್ರಶ್ನೆ ಇಡಲಾಗಿದೆ. ಇನ್ನು ರಾಕೇಶ್ ಸಾವಿಗೆ ಇಡೀ ಕನ್ನಡ ಸಿನಿರಂಗ ಸಂತಾಪ ಸೂಚಿಸಿದೆ. ಕಾಮಿಡಿ ಕಿಲಾಡಿಗಳು ಮೂಲಕ ರಾಕೇಶ್ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಂಡಿದ್ರು. ಸದಾ ನಗುತ್ತಿದ್ದ ಅವರು ಹಠಾತ್ ಹೃದಯಾಘಾತದಿಂದ ನಿಧನರಾದ್ರು ಎಂಬ ವಿಚಾರವನ್ನ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಇತ್ತೀಚೆಗೆ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿದ್ದ ರಾಕೇಶ್ ಮೆಹಂದಿ ಡ್ಯಾನ್ಸ್ ಮಾಡ್ತಾ ಇದ್ರು. ಆಗ ರಾಕೇಶ್ ಹಲವು ಬಾರಿ ತಮ್ಮ ಎದೆಯನ್ನ ಹಿಡಿದುಕೊಂಡಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ನೋವು ಕಾಣಿಸಿಕೊಂಡಾಗಲೇ ರಾಕೇಶ್ ಒಮ್ಮೆ ವೈದ್ಯರನ್ನ ಸಂಪರ್ಕಿಸಬೇಕಿತ್ತು ಎಂದು ಅನೇಕರು ಸಂಕಟ ಹೊರಹಾಕಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಆಗಿದ್ದ ರಾಕೇಶ್ ಪೂಜಾರಿ ಅವರ ನಿಧನಕ್ಕೆ ನಟಿ ರಕ್ಷಿತಾ ಕೂಡ ಕಂಬನಿ ಮಿಡಿದಿದ್ದಾರೆ. ಈ ರಿಯಾಲಿಟಿ ಶೋ ತೀರ್ಪುಗಾರರಾಗಿದ್ದ ರಕ್ಷಿತಾ ಅವರೊಂದಿಗೂ ರಾಕೇಶ್ ಉತ್ತಮ ಒಡನಾಟವನ್ನ ಹೊಂದಿದ್ರು. ರಾಕೇಶ್ ಸಾವಿನ ವಿಚಾರ ಕೇಳಿ ರಕ್ಷಿತಾ ಅವರು ಶಾಕ್ಗೆ ಒಳಗಾಗಿದ್ದಾರೆ. ಉಡುಪಿಗೆ ಬಂದು ರಾಕೇಶ್ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈ ವೇಳೆ ರಕ್ಷಿತಾ ಕಣ್ಣೀರಿಡುತ್ತಾ ನೋವನ್ನ ಹೊರಹಾಕಿದ್ದು, ಕಾಮಿಡಿ ಕಿಲಾಡಿಗಳು ಶೋನ ನಿರೂಪಕಿಯಾಗಿದ್ದ ಅನುಶ್ರೀ ಕೂಡ ರಾಕೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದು ಗಳಗಳನ್ನೇ ಅತ್ತಿದ್ದಾರೆ. ಕಾಮಿಡಿ ಕಿಲಾಡಿಗಳು ಶೋನ ನಿರೂಪಕರಾಗಿದ್ದ ಮಾಸ್ಟರ್ ಆನಂದ್ ಹಾಗೆ ಅನುಶ್ರೀ ಕೂಡ ರಾಕೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಗಳಗಳನ್ನೇ ಅತ್ತಿದ್ದಾರೆ. ಈ ಕಾರ್ಯಕ್ರಮದ ಸಹ ಸ್ಪರ್ಧಿಗಳೆಲ್ಲ ರಾಕೇಶ್ ಹುಟ್ಟೂರಿಗೆ ಆಗಮಿಸಿ ಕಣ್ಣೀರಿಟ್ಟಿದ್ದಾರೆ. ಸ್ನೇಹಿತನ ಸಾವು ಕಂಡು ಮರುಗಿದ್ದಾರೆ. ಒಟ್ನಲ್ಲಿ ತನ್ನ ಸಾವಿನ ಬಗ್ಗೆ ಮೊದಲೇ ತಿಳಿದಿದ್ದು ಆ ರೀತಿ ಬಯೋ ಹಾಕಿದ್ರ ರಾಕೇಶ್ ಎಂಬ ಚರ್ಚೆ ಹೆಚ್ಚಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.